Invest and earn more than 80% profit. Let your money work for you. Check description for more information. ಹಾಯ್ ಆಡಿಯನ್ಸ್, ವೆಲ್ಕಮ್ ಟು ಹಾಲಿವುಡ್ ಯಾತ್ರಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಸಿನಿಮಾ ಸ್ಟಾರ್ಶಿಪ್ ಟ್ರೂಪರ್ಸ್. ಇದು ಒಂದು ಸೈನ್ಸ್ ಫಿಕ್ಷನ್ ಆಕ್ಷನ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 1997. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಪಾಲ್ ವರ್ಹೋವನ್ ಹಾಗೂ ಲೀಡ್ ರೋಲಲ್ಲಿ ಇರೋದು ಕ್ಯಾಸ್ಪರ್ ವ್ಯಾನ್ ದಿಯನ್, ಅಭಿಷೇಕ್ ಬಚ್ಚನ್, ಡಿನಾ ಮಯರ್, ಡೆನಿಸ್ ರಿಚರ್ಡ್ಸ್. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ನಮಸ್ಕಾರ ಗೆಳೆಯರೇ, ಹಾಲಿವುಡ್ ಯಾತ್ರೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಡಿಯರ್ ಫ್ರೆಂಡ್ಸ್. ನೀವು ಎಂದಾದರೂ ಯೋಚಿಸಿದ್ದೀರಾ, ನಮ್ಮ ಭೂಮಿಯ ಮೇಲೆ ಮಾನವರನ್ನು ಬಿಟ್ಟು ಬೇರೆ ಯಾವುದೋ ಗ್ರಹದ ವಿಚಿತ್ರ ಜೀವಿಗಳು ದಾಳಿಗೂಳಿಪಟ ಮಾಡಿದರೆ ಹೇಗಿರುತ್ತದೆ ಎಂದು? ಇಂದು ನಾನು ನಿಮಗೆ ಅಂತಹದ್ದೇ ಒಂದು ಚಿಂದಿ ಆಗಿರೋ ರೋಚಕ ಕಥೆಯನ್ನು ಹೇಳಲಿದ್ದೇನೆ. ಇದು ಬರೀ ಸಿನಿಮಾವಲ್ಲ, ಭವಿಷ್ಯದ ಒಂದು ಭೀಕರ ಖರಾಬ್ ಕಲ್ಪನೆ. 23ನೇ ಶತಮಾನದ ಬಿಸ್ಕೆಟ್ ಭೂಮಿ ಕಥೆ ಶುರುವಾಗುವುದು 23ನೇ ಶತಮಾನದಲ್ಲಿ. ಆ ಕಾಲದಲ್ಲಿ ಭೂಮಿಯ ಮೇಲೆ ಯಾವುದೇ ರಾಜಕಾರಣಿಗಳ ಪೊಲಿಟಿಕ್ಸ್ ಇಲ್ಲ, ಆಡಳಿತ ಇರುವುದಿಲ್ಲ. ಬದಲಾಗಿ ಇಡೀ ಜಗತ್ತು ಮಿಲಿಟರಿ ಸಂಘಟನೆಗಳ ಹಿಡಿತದಲ್ಲಿರುತ್ತದೆ. ಅಲ್ಲಿ ನೀವು ಸಾಮಾನ್ಯ ವ್ಯಕ್ತಿಯಾಗಿ ಬದುಕಬಹುದು, ಆದರೆ ಒಬ್ಬ ಜವಾಬ್ದಾರಿಯುತ ಸಿಟಿಜನ್ ಆಗಿ ಗುರುತಿಸಿಕೊಳ್ಳಬೇಕೆಂದರೆ, ವೋಟು ಹಾಕುವ ಹಕ್ಕು ಬೇಕೆಂದರೆ, ವೋಟರ್ ಐಡಿ ಇದ್ದರೆ ಸಾಲದು, ಅಥವಾ ಒಂದು ಸುಂದರ ಸಂಸಾರ ಹೂಡಬೇಕೆಂದರೆ ನೀವು ಮಿಲಿಟರಿ ಸೇರುವುದು ಕಡ್ಡಾಯ. ಆವಾಗ್ಲೇ ಮದುವೆ, ಮಕ್ಕಳು, ಪ್ರೀತಿ ಗೀತಿ ಇತ್ಯಾದಿ ಎಲ್ಲ ಮಾಡಕ್ಕಾಗದು. ಅಂದರೆ ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧರಿರುವವರಿಗೆ ಮಾತ್ರ ಅಲ್ಲಿ ಗೌರವ. ಇಲ್ಲಾಂದ್ರೆ ನೀವು ಒಬ್ಬ ವೇಸ್ಟ್ ಬಾಡಿ ನಾಲಾಯಕ್, ಅಯೋಗ್ಯ. ಇದೇ ಸಮಯದಲ್ಲಿ ಮಾನವನು ಬಾಹ್ಯಾಕಾಶಯಾನದಲ್ಲಿ ಅತೀವ ಪ್ರಗತಿ ಸಾಧಿಸಿರುತ್ತಾನೆ, ಸ್ಪೇಸ್ ಎಕ್ಸ್ ಕಂಪನಿ ಇಲಾನ್ ಮಸ್ಕ್ನಿಂದ. ಹೀಗೆ ನಕ್ಷತ್ರಗಳ ನಡುವೆ ಅಲೆದಾಡುವಾಗ ಅವರಿಗೆ ಕ್ಲೆಂಡಾತು ಎಂಬ ಗ್ರಹದಲ್ಲಿ ಒಂದು ವಿಚಿತ್ರ ಜೀವಿಗಳ ದರ್ಶನವಾಗುತ್ತದೆ. ಈಗ ಮಾರ್ಸ್ಗೆ ಹೋಗಕ್ಕಾಗಿಲ್ಲ, ಆದರೆ ಇವರು ಅಲ್ಲಿಗೆ ಹೋಗವ್ರೆ. ಅವನ್ನೇ ನಾವು ಬಗ್ಸ್ ಅಥವಾ ದೈತ್ಯ ಕೀಟಗಳು ಎಂದು ಕರೆಯುತ್ತೇವೆ. ನನ್ಮಗಂದು ಎಷ್ಟೇ ಜೂಮಕಣ್ ನೋಡಿದರೂ ತಲೆನೇ ಕಾಣಿಸಲ್ಲ. ಈ ಕೀಟಗಳಿಗೂ ಮಾನವರಿಗೂ ಈಗ ಸಾಮ್ರಾಜ್ಯ ವಿಸ್ತರಣೆಯ ಯುದ್ಧ ಶುರುವಾಗಿದೆ. ಪ್ರೇಕ್ಷಕರನ್ನು ಸೆಳೆಯಲು ಪ್ರಶ್ನೆ: ನೀವು ಟಿವಿಯಲ್ಲಿ ಬರುವ ಜಾಹೀರಾತುಗಳನ್ನು ಗಮನಿಸಿದ್ದೀರಾ? ಬಿಂಗೋ ಮ್ಯಾಡ್ ಆಂಗಲ್ಸ್ ಕದಿಯೋಕೆ ಬಂದಿರುತ್ತಲ್ಲ, ಇಲ್ಲಿನ ಮಿಲಿಟರಿ ಕೂಡ ಅಷ್ಟೇ. ಮಾನವ ಕುಲದ ಭವಿಷ್ಯಕ್ಕಾಗಿ ಸೇನೆಗೆ ಸೇರಿ ಎಂದು ರಕ್ತ ಕುದಿಸುವಂತಹ ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತಿರುತ್ತದೆ. ಅದರಲ್ಲಿ ಸೈನಿಕರು ವೀರಾವೇಶದಿಂದ ಹೋರಾಡುವುದನ್ನು ತೋರಿಸುತ್ತಾರೆ. ಆದರೆ ಯಾವಾಗ ಆ ಕೀಟಗಳು ಸೈನಿಕರನ್ನು ಕೊಲ್ಲಲು ಶುರು ಮಾಡುತ್ತವೆಯೋ, ತಕ್ಷಣ ಫೂಟೇಜ್ ಕಟ್ ಮಾಡಲಾಗುತ್ತದೆ. ಅಸಲಿ ಭಯಾನಕತೆಯನ್ನು ಜನರಿಂದ ಮುಚ್ಚಿಡಲಾಗುತ್ತಿದೆ. ನಿಮಗೆ ಅನಿಸುತ್ತಿಲ್ಲವೇ ಇದು ಜನರನ್ನು ದಾರಿ ತಪ್ಪಿಸುವ ತಂತ್ರ ಎಂದು? ಮ್ಯಾನುಫಿ ಮಾಡ್ತಾವ್ರೆ ಟಿವಿನೋರು. ಸನ್ನಿವೇಶ 2: ಶಾಲೆಯ ದಿನಗಳು ಮತ್ತು ಕಾಮ ಮತ್ತು ಪ್ರೇಮ ಕಥೆ. ಇತ್ತ ಸಹರಾ ಮರುಭೂಮಿಯ ಮೇಲೆ ನಮ್ಮ ಕಥೆಯ ನಾಯಕ ರಿಕೋ ಒಬ್ಬ ಸಾಮಾನ್ಯ ಡುಬಾಕ್ ವಿದ್ಯಾರ್ಥಿ. ಪ್ರೊಫೆಸರ್ ರಾಸ್ಜಾಕ್ ಕ್ಲಾಸಿನಲ್ಲಿ ಮಿಲಿಟರಿ ಇತಿಹಾಸದ ಬಗ್ಗೆ ಶೇವಿಂಗ್ ಮಾಡಿಕೊಂಡು ಪಾಠ ಮಾಡುತ್ತಿದ್ದರೆ, ನಮ್ಮ ರಿಕೋ ಮಾತ್ರ ತನ್ನ ಗೆಳತಿ ಕಾರ್ಮೆನ್ಗೆ ಪ್ರೇಮಪತ್ರಗಳನ್ನು, ಯಾಕಂದ್ರೆ ಆವಾಗಿನ್ನೂ ವಾಟ್ಸ್ಆಪ್ ಬಂದಿರಲಿಲ್ಲ, ಚಿತ್ರಗಳನ್ನು ಬಿಡಿಸಿ ಕಳಿಸುವುದರಲ್ಲಿ ಮಗ್ನನಾಗಿದ್ದಾನೆ. ಪ್ರೊಫೆಸರ್ ಪ್ರಶ್ನೆ ಕೇಳಿದಾಗ ರಿಕೋ ಸರಿಯಾಗಿ ಉತ್ತರಿಸಿದರೂ ಪ್ರೊಫೆಸರ್ ಅವನಿಗೆ ಬೈಯುತ್ತಾರೆ. ಯಾಕೆ ಗೊತ್ತಾ? ಪುಸ್ತಕದಲ್ಲಿರುವುದನ್ನು ಒಪ್ಪಿಸುವುದು ಮುಖ್ಯವಲ್ಲ, ಅದರ ಹಿಂದಿನ ಗಾಂಭೀರ್ಯ ಅರ್ಥವಾಗಬೇಕು ಎನ್ನುತ್ತಾರೆ ಅವರು. ಪರೀಕ್ಷೆಯ ರಿಸಲ್ಟ್ಸ್ ಬಂದಾಗ ಕಾರ್ಮೆನ್ ಅದ್ಭುತ ಮಾರ್ಕ್ಸ್ ಪಡೆದು ಫ್ಲೀಟ್ ಅಕಾಡೆಮಿ ಸೇರಲು ಸಿದ್ಧಳಾಗುತ್ತಾಳೆ. ಆದರೆ ಪಾಪ ನಮ್ಮ ರಿಕೋಗೆ ಸಿಕ್ಕಿದ್ದು ಕೇವಲ 35%. ಜಸ್ಟ್ ಪಾಸ್. ಅವನ ಗೆಳೆಯ ಕಾರ್ಲ್ ಇದನ್ನು ದೊಡ್ಡ ಸ್ಕ್ರೀನ್ ಮೇಲೆ ಹಾಕಿ ಎಲ್ಲರ ಮುಂದೆ ರೇಗಿಸುತ್ತಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಡಿಜಿ ಎಂಬ ಹುಡುಗಿ ರಿಕೋನನ್ನು ಪ್ರಾಣ ಪಕ್ಷಿಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುತ್ತಾಳೆ. ನೋಡ್ದಾಗಲೆಲ್ಲ ಸಿಗ್ನಲ್ ಕೊಡ್ತಿರ್ತಾಳೆ. ಆದರೆ ರಿಕೋ ಕಣ್ಣಿಗೆ ಕಾರ್ಮೆನ್ ಬಿಟ್ಟರೆ ಬೇರೆ ಯಾರೂ ಕಾಣುತ್ತಿಲ್ಲ. ಪ್ರೀತಿ ಅಂದರೆ ಹೀಗೆ ಅಲ್ವಾ? ಅಮಕು ದುಮಕು ಮಾಡಲ್ಲ. ಸನ್ನಿವೇಶ 3: ವಿಚಿತ್ರ ಪ್ರಯೋಗಗಳು ಮತ್ತು ಕ್ರೀಡಾಂಗಣ. ಒಂದು ದಿನ ಕ್ಲಾಸಿನಲ್ಲಿ ದೈತ್ಯ ಕೀಟವೊಂದನ್ನು ಸೀಳಿ ಅದರ ಅಂಗಾಂಗಗಳನ್ನು ಗುರುತಿಸುವ ಪ್ರಾಕ್ಟಿಕಲ್ ಎನಟಾಮಿಕ್ ಕ್ಲಾಸ್ ನಡೆಯುತ್ತದೆ. ಕಾರ್ಮೆನ್ ಅದನ್ನು ನೋಡಿ ವಾಂತಿ ಮಾಡಿಕೊಳ್ಳುತ್ತಾಳೆ. ನೀವು ಅನ್ಕೊಂಡಿರೋ ವಾಮಿಟ್ ಅಲ್ಲ, ಅಸಹ್ಯ ಆದ್ರೆ ಆಗುತ್ತಲ್ಲ ಆ ವಾಮಿಟ್. ಅತ್ತ ಕಾರ್ಲ್ ಎಂಬ ಗೆಳೆಯನಿಗೆ ಒಂದು ವಿಶೇಷ ಶಕ್ತಿ ಇದೆ, ಅದುವೇ ಸೈಕಿಕ್ ಎಬಿಲಿಟಿ. ಅವನು ಮನಸ್ಸಿನಿಂದಲೇ ಪ್ರಾಣಿಗಳ ಜೊತೆ ಮಾತನಾಡಬಲ್ಲ. ಅವನು ರಿಕೋನನ್ನು ಟೆಸ್ಟ್ ಮಾಡುತ್ತಾನೆ, ಆದರೆ ರಿಕೋಗೆ ಅಂತಹ ಯಾವುದೇ ಶಕ್ತಿ ಇರುವುದಿಲ್ಲ. ಆದರೆ ರಿಕೋಗೆ ಒಂದು ಕಲೆ ಕರಗತವಾಗಿದೆ, ಅದು ಫುಟ್ಬಾಲ್.
ಅಂದು ರಾತ್ರಿ ಒಂದು ದೊಡ್ಡ ಪಂದ್ಯ ಇಸ್ಪೀಟ್ ಇರುತ್ತದೆ. ಅಲ್ಲಿ ಎದುರಾಳಿ ತಂಡದ ಝ್ಯಾಂಡರ್ ಕಾರ್ಮೆನ್ ಜೊತೆ ಫ್ಲರ್ಟ್ ಮಾಡುವುದನ್ನು ನೋಡಿ ರಿಕೋಗೆ ಕೋಪ ನೆತ್ತಿಗೇರುತ್ತದೆ, ಉರ್ದೋಗುತ್ತೆ. ಅದೇ ಕೋಪದಲ್ಲಿ ಅವನು ಅದ್ಭುತವಾಗಿ ಆಡಿ ಪಂದ್ಯವನ್ನು ಗೆಲ್ಲಿಸುತ್ತಾನೆ. ಆ ಕ್ಷಣದಲ್ಲಿ ಅವನು ನಿರ್ಧರಿಸುತ್ತಾನೆ, ಕಾರ್ಮೆನ್ ತನ್ನ ಕೈ ತಪ್ಪಬಾರದೆಂದರೆ ತಾನು ಲಂಚಕೊಟ್ಟು ಮಿಲಿಟರಿ ಸೇರಲೇಬೇಕು. ಸನ್ನಿವೇಶ 4 ಮಿಲಿಟರಿ ಸೇರ್ಪಡೆ ಮತ್ತು ಕಹಿ ನಿರ್ಧಾರ. ರಿಕೋ ಮಿಲಿಟರಿ ಸೇರುತ್ತೇನೆ ಅಂದಾಗ ಅವನ ಪೋಷಕರು ಸುತಾರಾಮ್ ಒಪ್ಪುವುದಿಲ್ಲ. ನಿನ್ ಕೈಯಲ್ಲಿ ಆಗಲ್ಲ, ನಿನಗೆ ಅಷ್ಟು ಮೀಟರ್ ಇಲ್ಲ. ಬಾಹ್ಯಾಕಾಶ ಪ್ರವಾಸಕ್ಕೆ ತಾಜ್ ಮಹಲ್ ಕರೆದೊಯ್ಯುತ್ತೇವೆ. ಈ ಹುಚ್ಚು ನಿರ್ಧಾರ ಬಿಡುದಿಕ್ತಿಕ ಟಿಕ್ಟಿಕಲ್ ತರ ಆಡಬೇಡ ಎನ್ನುತ್ತಾರೆ. ಆದರೆ ಪ್ರೀತಿಯ ಮುಂದೆ ಯಾರದು ದೊಡ್ಡದಲ್ಲ ಅಲ್ವಾ? ರಿಕೋ ಮನೆ ಬಿಟ್ಟು ಹೊರಡುತ್ತಾನೆ. ರಿಜಿಸ್ಟ್ರೇಷನ್ ಆಫೀಸಿನಲ್ಲಿ ಅವರಿಗೆ ಸಿಗುವ ಆಫೀಸರ್ನ ಕಾಲು ಕೈಗಳೇ ಇರುವುದಿಲ್ಲ. ಅದು ಯುದ್ಧದ ಭೀಕರತೆಗೆ ಸಾಕ್ಷಿ. ಆದರೂ ಈ ಯುವಕರು ಹೆದರುವುದಿಲ್ಲ. ರಿಕೋ ಇನ್ಫ್ಯಾಂಟ್ರಿ ಸೇರುತ್ತಾನೆ. ಕಾರ್ಮೆನ್ ಪೈಲಟ್ ಆಗುತ್ತಾಳೆ. ಕಾರ್ಲ್ ಇಂಟೆಲಿಜೆನ್ಸ್ ವಿಭಾಗಕ್ಕೆ ಹೋಗುತ್ತಾನೆ. ಮೂವರು ಸ್ನೇಹಿತರ ಯಾವತ್ತೂ ಒಂದಾಗಿರೋಣ ಎಂದು ಆಣೆ ಮಾಡುತ್ತಾರೆ. ಆದರೆ ವಿಧಿ ಬೇರೆಯೇ ಬರೆದಿತ್ತು. ಸನ್ನಿವೇಶ 5 ಕಠಿಣ ತರಬೇತಿ ಮತ್ತು ದುರಂತ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಸರ್ಜೆಂಟ್ ಜಿಮ್ ಎಂಬ ಕ್ರೂರ ತರಬೇತುದಾರ ಸಿಗುತ್ತಾನೆ. ಸೈಕೋ ಕೋಚ್. ಅವನು ಎಷ್ಟೊಂದು ಸ್ಟ್ರಿಕ್ಟ್ ಎಂದರೆ ತರಬೇತಿಯಲ್ಲಿ ಒಬ್ಬ ಸೈನಿಕನ ಕಿವಿಯನ್ನೇ ಮುರಿಯುತ್ತಾನೆ. ಅಲ್ಲಿಗೆ ಡಿಜ್ಜಿ ಕೂಡ ರಿಕೋನಿಗಾಗಿ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬರುತ್ತಾಳೆ. ಇತ್ತ ಕಾರ್ಮೆನ್ ಬಾಹ್ಯಾಕಾಶದಲ್ಲಿ ದೊಡ್ಡ ಧೋನಿಯನ್ನು ಓಡಿಸುವ ತರಬೇತಿ ಪಡೆಯುತ್ತಾಳೆ. ಅಲ್ಲಿ ಅವಳಿಗೆ ಝ್ಯಾಂಡರ್ ಮತ್ತೆ ಭೇಟಿಯಾಗುತ್ತಾನೆ. ದಿನಗಳು ಕಳೆಯುತ್ತವೆ. ರಿಕೋ ಮತ್ತು ಡಿಜ್ಜಿ ತಮ್ಮ ಹ್ಯಾಂಡ್ಬಾಲ್ ಕೌಶಲ ಬಳಸಿ ಟ್ರೈನಿಂಗ್ನಲ್ಲಿ ಗೆದ್ದು ರಿಕೋ ಸಣ್ಣ ಮಟ್ಟದ ಲೀಡರ್ ಆಗುತ್ತಾನೆ. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಸಿಡಿಲು ಬಡಿಯುತ್ತದೆ. ಕಾರ್ಮೆನ್ ಒಂದು ವಿಡಿಯೋ ಸಂದೇಶ ಕಳಿಸಿ, ನನಗೆ ನನ್ನ ಕೆರಿಯರ್ ಮುಖ್ಯ, ನಾವು ಮೇಕಪ್ ಮಾಡಿಕೊಳ್ಳೋಣ ಎಂದು ಬಿಡುತ್ತಾಳೆ. ರಿಕೋನ ಪ್ರಪಂಚವೇ ಕುಸಿದು ಬೀಳುತ್ತದೆ. ಇದೇ ಮಾನಸಿಕ ಒತ್ತಡದಲ್ಲಿ ಒಂದು ಲೈವ್ ಬುಲೆಟ್ ತರಬೇತಿಯಲ್ಲಿ ರಿಕೋನ ಸಣ್ಣ ತಪ್ಪಿನಿಂದಾಗಿ ಅವನ ಸಹೋದ್ಯೋಗಿಯ ತಲೆಗೆ ಗುಂಡು ತಗುಲಿ ನಿಗರ್ಕೋತಾನೆ. ಇದಕ್ಕೆ ಸೈಕೋ ಕೋಚ್ ರಿಕೋನಿಗೆ ಎಲ್ಲರ ಮುಂದೆ ಚಪ್ಪಲಿಯಿಂದ ಹೊಡೆಯಲಾಗುತ್ತದೆ. ಆ ನೋವು ಭರಿಸಲಾಗದೆ ರಿಕೋ ಮಿಲಿಟರಿ ಸಾಕು ಎಂದು ಮನೆಗೆ ಹೋಗಿ ಕೋಲಾಟ ಆಡುತ್ತೇನೆ ಎಂದು ರಾಜೀನಾಮೆ ಪತ್ರ ನೀಡುತ್ತಾನೆ. ಸನ್ನಿವೇಶ 6 ಮಹಾಯುದ್ಧದ ಆರಂಭ. ರಿಕೋ ಮನೆಗೆ ಹೋಗಲು ತಯಾರಾಗುವಾಗ ಒಂದು ಭೀಕರ ಸುದ್ದಿ ಬರುತ್ತದೆ. ಆ ಕೀಟಗಳು ಒಂದು ದೊಡ್ಡ ಕ್ಷುದ್ರಗ್ರಹವನ್ನು ಆಸ್ಟ್ರಾಯ್ಡ್ ಅಂದರೆ ಬಿಸಿಲಿ ಪಟಾಕಿಯನ್ನು ಭೂಮಿಯ ಮೇಲೆ ಎಸೆದಿರುತ್ತವೆ. ಅದು ನೇರವಾಗಿ ರಿಕೋನ ಬಾತ್ರೂಮ್ ಕಮೋಡ್ಗೆ ಬಿದ್ದು ಅವನ ತಂದೆ ತಾಯಿ ಸೇರಿದಂತೆ ಲಕ್ಷಾಂತರ ಜನ ಹೊಗೆ ಹಾಕಿಸ್ಕೊತಾರೆ. ಈಗ ರಿಕೋನ ಕಣ್ಣಿನಲ್ಲಿ ಪ್ರೀತಿಯ ಬದಲು ಕಾಮದ ಕಿಚ್ಚು ಉರಿಯುತ್ತಿದೆ. ಅವನು ರಾಜೀನಾಮೆ ಪತ್ರವನ್ನು ಹರಿದು ಹಾಕಿ ಯುದ್ಧಕ್ಕೆ ಪ್ಯಾಂಟ್ ಹಾಕೊಂಡು ಜಿಪ್ ಹಾಕೋದೇ ಸಿದ್ಧನಾಗುತ್ತಾನೆ. ಸನ್ನಿವೇಶ 7 ಕ್ಲೆಂಡಾತು ಮೇಲಿನ ದಾಳಿ. ರಕ್ತಪಾತ. ಮಾನವ ಸೇನೆ ಕ್ಲೆಂಡಾತು ಗ್ರಹದ ಮೇಲೆ ದಾಳಿ ಮಾಡುತ್ತದೆ. ಆದರೆ ಅಲ್ಲಿ ಕಾದಿರುವುದು ನರಕ. ಸಾವಿರಾರು ಸೈನಿಕರು ನೆಲಕ್ಕೆ ಇಳಿಯುತ್ತಿದ್ದಂತೆ ಅವರೆಲ್ಲರೂ ರಾಗಿ ಮುದ್ದೆ ತಿನ್ನುತ್ತಾರೆ. ಆ ದೈತ್ಯ ಕೀಟಗಳು ಅವರನ್ನು ಸೀಳಿ ಹಾಕುತ್ತವೆ. ಕಪ್ಪು ಬಣ್ಣದ ರಕ್ತದ ಹಳ್ಳವೇ ಹರಿಯುತ್ತದೆ. ರಿಕೋನ ಕಾಲಿಗೆ ತೀವ್ರ ಪೆಟ್ಟಾಗಿ ಅವನು ಪ್ರಜ್ಞೆ ತಪ್ಪುತ್ತಾನೆ. ವರದಿಗಾರರು ಕೂಡ ಅಲ್ಲಿ ಬಲಿಯಾಗುತ್ತಾರೆ. ಭೂಮಿಯ ಸೇನೆ ಸೋತು ಸುಣ್ಣವಾಗಿ ಹಿಂದೆ ಸರಿಯುತ್ತದೆ. ನಂತರ ತಿಳಿದುಬರುವುದೇನೆಂದರೆ ಈ ಕೀಟಗಳ ಹಿಂದೆ ಒಂದು ಬ್ರೈನ್ ಬಗ್ ಅಂದರೆ ಬುದ್ಧಿವಂತ ಕೀಟವಿದೆ. ಅದು ಇವನ್ನೆಲ್ಲ ನಿಯಂತ್ರಿಸುತ್ತಿದೆ. ಸನ್ನಿವೇಶ 8 ರಫ್ನೆಕ್ಸ್ ಮತ್ತು ಅಂತಿಮ ಹೋರಾಟ. ಚೇತರಿಸಿಕೊಂಡ ರಿಕೋ ಈಗ ತನ್ನ ಹಳೆಯ ಪ್ರೊಫೆಸರ್ ರಾಸ್ ಜಾಕ್ ನೇತೃತ್ವದ ರಫ್ನೆಕ್ಸ್ ತಂಡವನ್ನು ಸೇರುತ್ತಾನೆ. ಇಲ್ಲಿಂದ ಸಿನಿಮಾ ಪಕ್ಕಾ ರೊಮ್ಯಾನ್ಸ್ ಮೋಡ್ಗೆ ತಿರುಗುತ್ತದೆ. ಅವರು ಪ್ಲಾನೆಟ್ ಪಿಗೆ ಹೋಗುತ್ತಾರೆ. ಅಲ್ಲಿ ಕಂಡುಬಂದ ದೃಶ್ಯ ಭಯಾನಕವಾಗಿತ್ತು. ಸೈನಿಕರ ಮೆದುಳನ್ನು ಆ ಕೀಟಗಳು ಹೀರಿ ಕಾಫಿ ಕುಡಿದಿದ್ದವು. ಯುದ್ಧದ ನಡುವೆ ರಾಸ್ ಜಾಕ್ ಅವರ ಕಾಲುಗಳನ್ನು ಕೀಟವೊಂದು ಕತ್ತರಿಸುತ್ತದೆ. ರಾಸ್ ಜಾಕ್, ನನ್ನನ್ನು ಕೀಟಗಳಿಗೆ ಬಿಡಬೇಡ, ನನ್ನನ್ನು ನೀನೇ ಕೊಲ್ಲು ಎಂದು ರಿಕೋನಿಗೆ ಕೇಳಿಕೊಳ್ಳುತ್ತಾರೆ. ಅನಿವಾರ್ಯವಾಗಿ ರಿಕೋ ತನ್ನ ಗುರುವನ್ನೇ ಕೊಲ್ಲಬೇಕಾಗುತ್ತದೆ. ಆ ಸಂಘರ್ಷದಲ್ಲಿ ಡಿಜ್ಜಿ ಕೂಡ ಪ್ರಾಣ ಬಿಡುತ್ತಾಳೆ. ಸನ್ನಿವೇಶ 9 ಕ್ಲೈಮ್ಯಾಕ್ಸ್. ಬ್ರೇನ್ ಬಗ್ ಸೆರೆ. ಕೊನೆಯಲ್ಲಿ ಕಾರ್ಮೆನ್ ಪ್ರಯಾಣಿಸುತ್ತಿದ್ದ ಹಡಗು ಕ್ರ್ಯಾಶ್ ಆಗಿ ಅವಳು ಕೀಟಗಳ ಗುಹೆಯಲ್ಲಿ ಸಿಕ್ಕಿಬೀಳುತ್ತಾಳೆ. ಆ ಬ್ರೇನ್ ಬಗ್ ಕಾರ್ಮೆನ್ನ ಮೆದುಳನ್ನು ತಿನ್ನಲು ಬರುತ್ತದೆ. ಸರಿಯಾದ ಸಮಯಕ್ಕೆ ರಿಕೋ ಮತ್ತು ಅವನ ತಂಡ ಅಲ್ಲಿಗೆ ನುಗ್ಗಿ ಕಾರ್ಮೆನ್ ಅನ್ನು ರಕ್ಷಿಸುತ್ತಾರೆ. ಅಲ್ಲಿ ಒಂದು ದೊಡ್ಡ ಸ್ಫೋಟ ನಡೆಸಿ ಹೊರಬಂದಾಗ ಅವರಿಗೆ ಒಂದು ಶುಭ ಸುದ್ದಿ ಕಾದಿರುತ್ತದೆ. ಅದುವೇ ಬ್ರೇನ್ ಬಗ್ ಸೆರೆಯಾಗಿದೆ. ಕಾರ್ಲ್ ತನ್ನ ಸೈಕಿಕ್ ಶಕ್ತಿಯಿಂದ ಆ ಕೀಟದ ಮನಸ್ಸನ್ನು ಓದಿ ಹೇಳುತ್ತಾನೆ, ಇದಕ್ಕೆ ಸಾವು ಎಂದರೆ ಭಯವಿದೆ. ಇಟ್ಸ್ ಅಫ್ರೇಡ್. ಇಡೀ ಸೇನೆ ಸಂಭ್ರಮಿಸುತ್ತದೆ. ಮುಕ್ತಾಯ ಗೆಳೆಯರೇ, ಯುದ್ಧ ಕೊನೆಗೊಂಡಿಲ್ಲ. ಆದರೆ ಮಾನವರು ಈಗ ಗೆಲುವಿನ ಹಾದಿಯಲ್ಲಿದ್ದಾರೆ. ರಿಕೋ ಮತ್ತು ಕಾರ್ಮೆನ್ ಮತ್ತೆ ಒಂದಾಗುತ್ತಾರೆ. ಆದರೆ ಒಬ್ಬರು ಸೈನಿಕನಾಗಿ, ಇನ್ನೊಬ್ಬರು ಕ್ಯಾಪ್ಟನ್ ಆಗಿ. ಈ ಸಿನಿಮಾ ನಮಗೆ ಕಲಿಸುವುದು ಒಂದೇ: ಶತ್ರು ಎಷ್ಟೇ ಬಲಿಷ್ಠವಾಗಿದ್ದರೂ ಒಗ್ಗಟ್ಟು ಮತ್ತು ಧೈರ್ಯವಿದ್ದರೆ ಯಾವುದನ್ನೂ ಸಾಧಿಸಬಹುದು.
ಒಗ್ಗಟ್ಟಿನಲ್ಲಿ ಮಲವಿದೆ. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಯಾರಾದರೂ ನಲ್ಲಿ ರಿಪೇರಿ ಮಾಡೋರು ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತು ಹಾಲಿವುಡ್ ಯಾತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಭಾಗದಲ್ಲಿ ಇನ್ನೊಂದು ಅದ್ಭುತ ಸಿನಿಮಾದೊಂದಿಗೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್. ಬಾರೋ ಬಾರೋ ರಣಧೀರ, ಬಾರೋ ಬಾರೋ ರಸಿಕ. ನಿಮಗೆ ಯಾವ ಹಾಡು ಇಷ್ಟ ಆಗುತ್ತೋ ಅದನ್ನ ಹಾಡಿ. ನೀವು ಪ್ರಾಣಧೀರನ ಇಲ್ಲ ಮಗಧೀರನ?